ಸೊಲದಹಳ್ಳಿ ರೈತರ ಬೆಳೆ ನಾಶ, ನಷ್ಟ ಆಗಿರುವ ಬೆಳೆಯ ಪರಿಹಾರ ನೀಡಲು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾಧ್ಯಮದ ಮೂಲಕ ಅಳಲು ಹೇಳುತ್ತಿರುವ ರೈತರು ಇದೀಗ ಕಂಗಾಲು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹೊಸಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಸೊಲದರಹಳ್ಳಿ ಗ್ರಾಮದ ರೈತರು ಜಿಂದಾಲ್ ಕಂಪನಿಯಿಂದ ರೈತರು ಬೆಳೆದ ಬೆಳೆಗಳ ನಷ್ಟದಿಂದ ಗೋಳಾಡುತ್ತಿದ್ದಾರೆ. ಹೌದು, ಸೊಲದರಹಳ್ಳಿ ಕಂದಾಯ ಗ್ರಾಮದ ರೈತರಿಗೆ ಜೆಎಸ್ಡಬ್ಲ್ಯೂ ಕಂಪನಿಯು ವಿದ್ಯುತ್ ಶೇಖರಣಾ ಘಟಕ ಮಾಡುತ್ತಿರುವ ಕೆಲಸದಿಂದ ರೈತರ ಬೆಳೆಗಳು ನಾಶವಾಗಿವೆ ಎಂದು ರೈತರು ತಮ್ಮ ಗೋಳನ್ನು ಹೇಳಿಕೊಳ್ಳುತ್ತಿರುವುದನ್ನು ನೋಡಬಹುದು. ರೈತರ ಸಮಸ್ಯೆಗಳು ಗೋಳು ಕೇಳುತ್ತಿಲ್ಲ ಅಧಿಕಾರಿಗಳು. ಸೊಲದರಹಳ್ಳಿ ಗ್ರಾಮದ ಪಕ್ಕದಲ್ಲಿ ವಿದ್ಯುತ್ ಶೇಖರಣಾ ಘಟಕವು ಸ್ಥಾಪನೆಯಾಗುತ್ತಿದ್ದು, ಈ ಸ್ಥಳಕ್ಕೆ ವೀಕ್ಷಣೆ ಮಾಡಲು ರೈತರು ಹೇಳುವ ಹಾಗೆ ವಿಜಯನಗರ ಜಿಲ್ಲೆಯ ಎಸಿ ಸಾಹೇಬರು ಹಾಗೂ ಕೂಡ್ಲಿಗಿ ತಹಶೀಲ್ದಾರ್ ಬಂದು ಕಂಪನಿಯ ಅಧಿಕಾರಿಗಳ ಜೊತೆ ಮಾತನಾಡಿ, ನಮಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನಿಮ್ಮ ಬೆಳೆಗಳಿಗೆ ಹಾನಿಯಾಗಿರುವ ಕುರಿತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಕಳಿಸುವುದಾಗಿ ತಿಳಿಸಿ ಹೋಗಿದ್ದಾರೆ ಎಂದು ಗ್ರಾಮಸ್ಥರು ನಮ್ಮ ಮಾಧ್ಯಮಕ್ಕೆ ಮಾಹಿತಿ ತಿಳಿಸಿದರು. ಸಂತೋಷ್ ಕುಮಾರ್ ಅಂತೇಳಿ, ನಾನು ಅಂಬೇಡ್ಕರ್ ಯುವ ಸೇನಾ ಜಿಲ್ಲಾಧ್ಯಕ್ಷರು. ಹಿಂಗೆ 15 ದಿನದಿಂದ ಹಿಂಗೆ ಕೇಳ್ತಾ ಇದೀವಣ್ಣ, ಕೊಡ್ತಾ ಇಲ್ಲ ಅಂತೇಳಿ ನಮ್ಗೆ ಕರೆ ಮಾಡಿದ್ರು. ಯಾಕೆ ಕೊಡ್ತಾ ಇಲ್ಲ, ನೀವು ಏನು ಪರಿಹಾರ ತೊಗೋಬೇಕಾಯ್ತಲ್ಲ ಮತ್ತೆ ಅಂತಂದು. ಇವಾಗ ತಹಶೀಲ್ದಾರ್ ಮೇಡಮ್ ಅವರು ಒಂದ್ಸಲ ಬಂದೋದ್ರು. ಬಂದಾಗ ನಮ್ಮನ್ನ ಕರೀತಾರೆ ಅಂತೇಳಿ ನಾವು ನೋಡ್ತಿದ್ವಿ. ನಾವು ಬರೋದ್ರೊಳಗೆ ಅವರು ಮೇಡಮ್ ಅವ್ರು ಹೋಗ್ಬಿಟ್ರು. ತಹಶೀಲ್ದಾರ್ ಮೇಡಮ್ ಅವ್ರು ಬಂದಿದ್ದಾರೆ, ಗಮನಕ್ಕೆ ಬಂದಿದೆ ಅವ್ರಿಗೆ. ಬಂದಿದ್ರಂತೆ ವಿಲೇಜ್ ಅಕೌಂಟರ್ ಆರ್ ಐ ಅವ್ರು ಏನು ಬಂದಿದ್ದಾರಾ? ನಿನ್ನೆ ಬಂದಿದ್ರು, ವಿಸಿಟ್ ಮಾಡಿದ್ರು. ಏನು ಹೇಳಿದ್ರು? ಬಂದು ಏನಂತ ಹೇಳಿದ್ರು, ಇಲ್ಲ ನಾವು ನಾಳೆ ಬರ್ತೀವಿ, ತೋಟಗಾರಿಕೆ ಇಲಾಖೆಯವ್ರನ್ನೆಲ್ಲ ಕರ್ಕೊಂಡ್ ಬರ್ತೀವಿ. ತೋಟಗಾರಿಕೆ ಇಲಾಖೆಯವ್ರನ್ನೆಲ್ಲ ಕರ್ಕೊಂಡ್ಬಂದು ನಿಮ್ಮ ಬೆಳೆ ಎಷ್ಟು ನಷ್ಟ ಆಗೈತೆ, ಏನು ಸಮಸ್ಯೆ ಆಗೈತೆ, ಇದನ್ನೆಲ್ಲ ನಾವು ಪರಿಹಾರ ಕೊಡಿಸ್ತೀವಿ. ಇದಕ್ಕೆ ಅವ್ರಿಗೆ ತಹಸೀಲ್ದಾರಿ ಕಂಪ್ನಿಗೆ ಒಂದು ನೋಟಿಸ್ ಮಾಡ್ತು ಅಂತ ಹೇಳಿದ್ರು. ಆದ್ರೆ ಇವತ್ತು ಬಂದಿಲ್ಲ, ಅವರು ಯಾರು ಬಂದಿಲ್ಲ. ಹೌದ್ರಾ? ಇವಾಗ ಯಾರು ಬಂದಿದ್ರು ಅಧಿಕಾರಿಗಳು? ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವ್ರು ಬಂದಿದ್ರು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವ್ರು ಅಲ್ಲಿ ಏನು ಡಿಕ್ಕಿಂಗ್ ಮಾಡ್ತಾ ಇದಾರಲ್ಲ ಮಣ್ಣು, ಆ ಮಣ್ಣು ಡಿಕ್ಕಿಂಗ್ ಆ ಒಂದ್ ಸರ್ವೆ ನಂಬರ್ ಇಂದ ಇನ್ನೊಂದ್ ಸರ್ವೆ ನಂಬರ್ಗೆ ಡಂಪಿಂಗ್ ಮಾಡ್ತಾ ಇದಾರೆ ಮಣ್ಣನ್ನ. ಎಷ್ಟಡಿ? ಸುಮಾರು ಅಂದ್ರೆ ಒಂದು 7-8 ಅಡಿ ಡಂಪಿಂಗ್ ಮಾಡ್ತಾ ಇದಾರೆ. ಒಂದು 10 ಅಡಿ ಒಂದು ಹೊಲದಾಗ್ಲಿಂದ ಇನ್ನೊಂದು ಹೊಲಕ್ಕೆ ಒಂದ್ ಸರ್ವೆ ನಂಬರ್ ಹೊಲದಿಂದ ಇನ್ನೊಂದ್ ಸರ್ವೆ ನಂಬರ್ ಹೊಲಕ್ಕೆ ಪರ್ಮಿಷನ್ ತಗೊಂಡಿದಾರಂತೆ. ಅವರು ಪರ್ಮಿಷನ್ ತಗೊಂಡಿಲ್ಲ. ಅವರು ಯಾವುದೇ ಒಂದು ಪರ್ಮಿಷನ್ ತಗೊಂಡಿಲ್ಲ. ಬೆಳಿಗ್ಗೆ ನಾವು ವಿಲೇಜ್ ಅಕೌಂಟ್ರಿಗೆ ಫೋನ್ ಮಾಡಿದ್ವಿ. ಫೋನ್ ಮಾಡಿದಾಗ ನಾವು ಯಾವುದೋ ಕಂದಾಯ ಇಲಾಖೆಯಿಂದ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ PDOನ ಕೇಳಿದ್ವಿ, ಸರ್ ನೀವೇನಾದ್ರೂ NA ಕೊಟ್ಟಿದ್ರಾ ಅಥವಾ ಏನಾದ್ರು ಪರ್ಮಿಷನ್ ಕೊಟ್ಟಿದ್ರೆ? ನಾವು ಪರ್ಮಿಷನ್ ಕೊಟ್ಟಿಲ್ಲ, ನಾವು NOC ಕೊಟ್ಟಿಲ್ಲ ಅಂತ ಹೇಳಿದ್ರು. ಅವರು ಕೂಡ ಈ ಕಂಪ್ನಿಯವ್ರಿಗೆ ಕೇಳಿದ್ರೆ, ರೈತರನ್ನೆಲ್ಲ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಮಾತಾಡೋದು, ನಾವು ಖರೀದಿ ಮಾಡ್ಕೊಂಡಿದ್ವಿ, ನಾವು ಮಾಡ್ತಾ ಇದೀವಿ ಅಂತ ಹೇಳಿ ನಮ್ಮ ಅಕ್ಕಪಕ್ಕ ಇಲ್ಲಿರ್ತಕ್ಕಂಥ ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವ್ರ ಕಂಪ್ನಿಯವರು. ಮತ್ತೆ FIR ಮಾಡಿಸಿರ್ಬೇಕಾಗತ್ತಲ್ಲ ನೀವು? FIR ಮಾಡ್ಸಕ್ಕೆ ಈಗ ಅದು ಯಾಕಂದ್ರೆ ದೌರ್ಜನ್ಯ ಮೀನ್ಸ್ ಗಲಾಟೆ ಅಲ್ಲೇ ಮಾಡ್ದಂಗೆ ಆಗ್ತತಿ. ಆಮೇಲೆ ನೀವು ಕೇಳಕ್ ಹೋದಾಗ ಅವ್ರು ಮಾಡಕ್ ಬರಬಾರ್ದು. ಆ ರೀತಿ ರೈತರನ್ನ ನಿಮ್ಮ ಸಹಕಾರ ತಗೊಂಡೇ ಮಾಡ್ಬೇಕಲ್ಲ. ಅವರು ಬಂದಿಲ್ಲ. ನಾವು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಮಾಡಿಲ್ಲ. ನಾವೇನ್ ತಹಸೀಲ್ದಾರ್ಗೆ ಹೇಳಿವಿ. ಆಮೇಲೆ ಕಂದಾಯ ಇಲಾಖೆಗೆ ಮಾತ್ರ, ಯಾಕಂದ್ರೆ ನಮ್ದು ಕಂದಾಯ ಇಲಾಖೆಗೆ ಬರ್ತೈತೆ ಭೂಮಿ ಅಂತ ಹೇಳಿ ಕಂದಾಯ ಇಲಾಖೆಗೆ ಹೇಳಿದ್ವಿ. ಯಾಕಂದ್ರೆ ಒಂದ್ಸಲ ನಮ್ ತಹಸೀಲ್ದಾರ್ ಮೇಡಮ್ ಬಂದಿದ್ರು. ಆಮೇಲೆ ಇವರು ಎಸಿ ಆಫೀಸರ್ ಇವ್ರು ಬಂದಿದ್ರು, ಹೊಸಪೇಟರು. ಅವ್ರು ಬಂದಾಗ ಏನಾದ್ರು ನಮ್ಮ ಈ ಬೆಳೆಗಳೆಲ್ಲ ಸಮೀಕ್ಷೆ ಮಾಡಿದಾರ ಅಥವಾ ನೋಡಿರ್ತಾರೆ ಅಂತ ಹೇಳಿ ಅವ್ರಿಗೆ ವಿಷಯ ತಿಳಿಸಿದ್ವಿ. ಅವ್ರು ಯಾವುದೇ ಇದುವರೆಗಾದ್ರೂ ಏನೋ ಒಂದು ಕ್ರಮ ಕೈಗೊಂಡಿಲ್ಲ. ನಿನ್ನೆ ಮಾತ್ರ ವಿಲೇಜ್ ಅಕೌಂಟ್ರು ನಮ್ಮನ್ನ ತಹಸೀಲ್ದಾರೇ ಕಳಿಸಿದ್ದಾರೆ, ನಾನು ವಿಸಿಟ್ ಮಾಡಕ್ ಬಂದೀನಿ ಅಂತ ಹೇಳಿದ್ರು. ಇವತ್ತು ನೋಟಿಸ್ ಮಾಡ್ತು ಅಂತ ಹೇಳಿದ್ರು. ಆದ್ರೂ ಇಲ್ಲಿಯವರೆಗೂ ಅವ್ರು ಏನು ಮಾಡಿಲ್ಲ. ಆದ್ರೂ ಕಂಪ್ನಿಯವ್ರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಕಂಪ್ನಿ ಮಾಡ್ತಾ ಇದ್ದಾರೆ, ಬೆಳಿಗ್ಗೆನೂ ಕೆಲಸ ಮಾಡ್ತಾರೆ. ಕೆಲಸ ಸ್ಟಾಪ್ ಮಾಡಿ ಅಂತ ಹೇಳಿ ವಿಲೇಜ್ ಅಕೌಂಟ್. ಅಂದ್ರೆ ನಿಮ್ಮ ಉದ್ದೇಶ ಈಗ ಏನಾಗಬೇಕಾಗಿದೆ ಅಣ್ಣ ಇದು? ನಮ್ಮ ಉದ್ದೇಶ ನಿಮ್ಮ ಮುಖಾಂತರ ಕೇಳ್ಕೊಳೋದು ಏನಂದ್ರೆ, ಇದು 8 ಎಕರೆ ಹೊಲ ಟೋಟಲಿ. 8 ಎಕರೆ ಹೊಲ. 8 ಎಕರೆ ಹೊಲ ಅಂದ್ರೆ ಕನಿಷ್ಠ ಅಂದ್ರೆ ಒಂದು 10 ಲಕ್ಷ ಖರ್ಚು ಮಾಡಿರ್ಬೋದು ಇದೊಂದು ವರ್ಷಲಿದ್ದ. ಅಂದ್ರೆ ಎಲ್ಲ ಅಂದ್ರೆ ಬರೇ ಒಳ್ಳೆ ಬೆಳೆನ ಹಾಕಿರೋದು. ಹಿಂಗೆ ಮಲ್ಸಿಂಗು, ಲ್ಯಾಟ್ರಲ್ಲು, ಈ ತರ ಟೊಮೆಟೊ, ಈ ತರ ಮತ್ತೆ ಸೌತೆ, ಆಮೇಲೆ ತೊಗರಿ, ಈ ತರ ಹಾಕಿವಿ. ಆದ್ರೆ ಹೋದ್ ಸಲ ಮಳೆ ಬಂದು ಇದು ಯಾವ್ದು ನಮಗೆ ರೈತರಿಗೆ ಬೆಳೆ ಕೈಗೆ ಬರ್ಲಿಲ್ಲ. ಈ ಸಲ ಒಳ್ಳೆ ಚೆನ್ನಾಗೈತೆ, ಕ್ಲೈಮೇಟ್ ಚೆನ್ನಾಗೈತೆ, ಒಳ್ಳೆ ಬೆಳೆ ಬರ್ತೈತೆ, ರೇಟುನು ಐತೆ. ನೀರಾವರಿಗೆ ಕಂಪ್ನಿಯರಿಂದ ನಮಗೆ ತೊಂದರೆ ಆಗ್ತೈತೆ. ಈ ಕಂಪ್ನಿಯರಿಂದ ತೊಂದರೆ ಆಗ್ತೈತೆ. ಆ ಕಂಪ್ನಿಯವರು ನಮಗೇನು ಇದು ಲಾಸ್ ಆಗೈತಲ್ಲ, ಈ ಬೆಳೆ ಏನು ನಷ್ಟ ಆಗೈತಲ್ಲ, ಈ ಪರಿಹಾರನ ಆ ಕಂಪ್ನಿಯವ್ರು ಕಟ್ಟಿ ಕೊಡ್ಬೇಕಂತ ನಾವು ನಿಮ್ಮ ಮುಖಾಂತರ ಕೇಳ್ತಾ ಇದ್ದೀವಿ. ಅಲ್ಲೇವರೆಗೂ ಕೆಲಸ ಯಾವ್ದೋ ರೀತಿ ಕೆಲಸ ಮಾಡಬೇಡ ಅಂತ ಹೇಳ್ತಾ ಇದ್ವಿ. ಆದ್ರೆ ಬಿಡ್ತಾ ಇಲ್ಲ ಅವರು. ನಮ್ಮ ಮೇಲೆ ಎಲ್ಲ ನಮ್ಮ ಇಲ್ಲಿ ಎಲ್ಲ ರೈತರನ್ನ ಎದುರಿಸಿ, ಆಮೇಲೆ ಬೇರೆಯವ್ರನ್ನೆಲ್ಲ ಕರ್ಕೊಂಡ್ಬಂದು ನಾವು ಮಾಡ್ತೀವಿ, ನಾವು ಕೊಡಿಸ್ತೀವಿ, ಕೊಡ್ತೀವಿ
ಲೆಟರ್ ಕೊಡ್ರಿ, ಸ್ಟಾಪ್ ಮಾಡಕ್ಕೆ ನಮಗೆಲ್ಲ ಇದು ಮಾಡಿ ಮಾಡ್ತಾ ಇದ್ದಾರೆ ಕೆಲಸ. ಅಲ್ಲಿ ತಹಶೀಲ್ದಾರ್ ಬಂದು ಹೇಳ್ಬೇಕು ನಮಗೆ ಸ್ಟಾಪ್ ಮಾಡ್ರಿ ಅಂತ ಹೇಳಿ. ಆಮೇಲೆ ನೀವು ಲೆಟರ್ ಕೊಟ್ಟು ಬರ್ರಿ, ನಮಗೆ ಕಾನೂನು ಹೇಳಕ್ ಬರ್ತಾ ಇದಾರೆ. ಅಂದ್ರೆ ರೈತರಿಗೆ ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ. ನಮ್ದು ಇಲ್ಲೇ ಸೂಲ್ದಳ್ಳಿ ಇದೇ ಊರು, ಇದೇ ಕಂದಾಯ ಗ್ರಾಮದ ಊರು. ನಾವು ವಕೀಲರು ಇದೀವಿ. ನಮ್ಮ ಸ್ನೇಹಿತರು ಇವರೇ ಮಗ ಹೊಲದ ಓನ ಇವ್ರ ಅಪ್ಪಾಜಿ ಇವರೇ ಎಲ್ಲ, ಇವ್ರ ತಮ್ಮರು ಇವರೆಲ್ಲ ಮಾಡ್ತಾ ಇದಾರೆ ಹೊಲ ಎಲ್ಲ. ನೀವೆಲ್ಲ ರೈತರು? ರೈತರು, ನಾವು ಕೂಡ ರೈತನೇ. ಯಾಕಂದ್ರೆ ಈ ರೈತನ ಸಮಸ್ಯೆ ಏನಂತ ಹೇಳಿ ಈಗ 2 ದಿನಲಿದ್ದಾನು ನಾವು ಬಂದು ವಿಚಾರ ಮಾಡ್ತಾ ಇದೀವಿ ಕಂಪ್ನಿಯವರು. ಆದ್ರೆ ಕೆಲಸ ಮಾಡ್ತಾ ಇದಾರೆ. ಕೆಲಸ ಮಾಡಬೇಡ ಅಂದ್ರೂ ಕೆಲಸ ಮಾಡ್ತಾ ಇದಾರೆ. ನೀವು ಅಲ್ಲಿ ಹೋಗಿ ಲೆಟರ್ ಕೊಟ್ರೆ ಸ್ಟಾಪ್ ಮಾಡ್ರಿ, ನಮಗೆ ಸ್ಟಾಪ್ ಮಾಡೋವರೆಗೂ ನಾವು ಮಾಡ್ತೀವಿ. ಅಂದ್ರೆ ರೈತರು ಇಲ್ಲಿ ಸಮಸ್ಯೆ ಬೇಕಾಗಿಲ್ಲ ಅವ್ರಿಗೆ. ನಾವು ಅಲ್ಲಿ ಹೋಗ್ಬಿಟ್ಟು ಲೆಟರ್ ಕೊಟ್ಟು ಅವರಿಂದ ತಹಶೀಲ್ದಾರಿಂದ ಬಂದು ಸ್ಟಾಪ್ ಮಾಡ್ರಿ ಅಂದಾಗ ನಾವು ಸ್ಟಾಪ್ ಮಾಡ್ತೀವಿ. ಅಲ್ಲಿವರೆಗೆ ನಿನ್ನ ರೈತರ ಬೆಳೆ ಹಾಳಾಗತ್ತಾ, ನಾವು ಪರಿಹಾರ ಕೊಡ್ತೀವಿ ಬಿಡಿ, ಇನ್ನೂ ಸ್ವಲ್ಪ ಹಾಳಾಗ್ಲಿ ಅನ್ನೋ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಯಾರು ಅವರು ಅನಿಲ್ ಅನ್ನೋ ರಿಯಾಜ್ ಅಂತಂದೇಳಿ ಅವರು ಕಾಂಟ್ರಾಕ್ಟರ್ ಇದಾರಂತೆ, ಅವರ ಮ್ಯಾನೇಜರ್ ಅಂತ ಅನಿಲ್ ಅನ್ನೋ ವ್ಯಕ್ತಿ ನನಗೆ ಕಾನ್ಫರೆನ್ಸ್ ಕಾಲಲ್ಲಿ ಹಾಕಿ ಮಾತಾಡಿಸಿದಾಗ ನಾವು JSW ಕಂಪ್ನಿಯವರು ನಾವು ಎಂಪ್ಲಾಯೀಸ್ಗಳು ಮಾತಾಡೋದು, ನಿಮ್ದು ಏನಿದ್ರು ನಾವು ಈಗ ಕೆಲಸ ಮಾಡಕ್ಕೆ ಬಿಡಿ, ನಾವು ಬಂದು ಪರಿಹಾರ ಕೊಡ್ತೀವಿ. ಇಲ್ಲಾಂದ್ರೆ ನೀವು ನಮಗೆ ಕೆಲಸ ಮಾಡಕ್ಕೆ ತೊಂದರೆ ಮಾಡಿದ್ರೆ ನಾವು ನಿಮ್ಗೆ ಪರಿಹಾರ ಕೊಡಲ್ಲ ಅಂತ ಹೇಳ್ತಾ ಇದಾರೆ. ಅಂದ್ರೆ ಇವರಿಗೆ ಎದುರಿಸ್ತಾರೆ, ನಮಗೆ ಎದುರಿಸ್ತಾ ಇದಾರೆ. ಒಟ್ಟು ಇವ್ರು ಹೆಂಗನ ಇವ್ರು ಲಾಸ್ ಆಗ್ಲಿ ನಿಮಗೆ ಪರಿಹಾರ ತಾನೆ, ನನಗೆ ಕೆಲಸ ಮಾಡಕ್ ಬಿಟ್ಟು ನಾನು ಲಾಸ್ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನ. ಅಂದ್ರೆ ರೈತರು ಲಾಸ್ ಆಗಿ ಸತ್ರು ಚಿಂತಿಲ್ಲ, ಕಂಪ್ನಿ ಮಾತ್ರ ಲಾಸ್ ಆಗಬಾರ್ದು ಅಂತ ಇಂಟೆನ್ಷನ್ ಅಲ್ಲಿ ಆತ ನಮಗೆ ಹೇಳ್ತಾ ಇದ್ದಾನೆ.